ಮಾರ್ಟಿನ್ ಸಿನಿಮಾ ಸೋಲಿನ ಬಳಿಕ ಧ್ರುವ ಸರ್ಜಾ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರಿಗೆ ಇನ್ನೊಂದು ಸಿನಿಮಾ ಮಾಡಿಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಈ ಮೂಲಕ ನಿರ್ಮಾಪಕರ ನಷ್ಟ ಭರಿಸುವ ಉದ್ದೇಶ ಧ್ರುವ ಅವರದ್ದಾಗಿದ್ದರೂ ಕೂಡ ಇದರಿಂದ ಮಾರ್ಟಿನ್ ನಿರ್ಮಾಪಕರಿಗೆ ಎಷ್ಟು ಪ್ರಯೋಜನವಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದ್ರೆ ಮಾರ್ಟಿನ್ ಚಿತ್ರದಿಂದ ಉದಯ್ ಮೆಹ್ತಾ ಅವರಿಗೆ ಆಗಿರೋದು ಕೇವಲ 5-10 ಕೋಟಿ ನಷ್ಟವಲ್ಲ, ಅದು 50 ಕೋಟಿಗಿಂತಲೂ ಹೆಚ್ಚು. ಸುಮಾರು 80 ರಿಂದ 120 ಕೋಟಿ ಬಜೆಟ್ನಲ್ಲಿ ಮಾರ್ಟಿನ್ ಸಿನಿಮಾ ನಿರ್ಮಾಣವಾಗಿದೆ ಎನ್ನಲಾಗಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬಂದಿದ್ದ ಈ ಸಿನಿಮಾ ಗಳಿಸಿದ್ದು ಕೇವಲ 25 ಕೋಟಿ ಎನ್ನುವ ಮಾಹಿತಿ ಇದೆ. ಅಲ್ಲಿಗೆ ನಿರ್ಮಾಪಕರಿಗೆ ಎಷ್ಟು ನಷ್ಟವಾಗಿರಬಹುದು ಅಂತ ನೀವೇ ಲೆಕ್ಕ ಹಾಕಿಕೊಳ್ಳಿ. ಮಾರ್ಟಿನ್ ಚಿತ್ರಕ್ಕೆ ಹಾಕಿದ ಬಂಡವಾಳ 80 ಕೋಟಿ ಅಂತ ಲೆಕ್ಕ ಹಾಕಿಕೊಂಡವರು ಕೂಡ ಗಳಿಸಿದ್ದು ಸುಮಾರು 25 ಕೋಟಿ. ಆದ್ದರಿಂದ 50 ಕೋಟಿಗಿಂತಲೂ ಹೆಚ್ಚು ನಷ್ಟವಾಗಿರೋದು ಸ್ಪಷ್ಟವಾಗಿದೆ. ಇನ್ನು ಸ್ಯಾಟಲೈಟ್ ಮತ್ತು OTT ಸೇರಿದಂತೆ ಇತರೆ ಪ್ಲಾಟ್ಫಾರ್ಮ್ಗಳಿಂದ ಬಂದಿರುವ ಹಣದಿಂದ ಹಾಕಿದ ಬಂಡವಾಳವಂತೂ ವಾಪಸ್ ಬಂದಿರಲು ಸಾಧ್ಯವೇ ಇಲ್ಲ. ಇದೀಗ ನಿರ್ಮಾಪಕ ಉದಯ್ ಮೆಹ್ತಾ ಅವರ ನಷ್ಟ ಭರಿಸೋಕೆ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದಿರುವ ಧ್ರುವ ಸರ್ಜಾ ಫ್ರೀ ಆಗಿ ಕಾಲ್ ಶೀಟ್ ಕೊಟ್ಟರೂ ಕೂಡ ಮುಂದಿನ ಸಿನಿಮಾಗೂ ಕೂಡ ನಿರ್ಮಾಪಕರು ದುಡ್ಡು ಹಾಕಲೇಬೇಕಲ್ವಾ? ಈ ಚಿತ್ರಕ್ಕೂ ಒಂದು 15 ರಿಂದ 20 ಕೋಟಿ ಬಜೆಟ್ ಹಾಕದೆ ಹೋದರೆ ಧ್ರುವ ಸರ್ಜಾ ಸ್ಟಾರ್ಡಮ್ಗೆ ತಕ್ಕ ಸಿನಿಮಾ ಮಾಡೋಕೆ ಆಗುತ್ತಾ? ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಲೋ ಬಜೆಟ್ ಸಿನಿಮಾ ಇಷ್ಟವಾಗುತ್ತಾ? ಅಭಿಮಾನಿಗಳ ಪಾಲಿಗೆ ಆಕ್ಷನ್ ಪ್ರಿನ್ಸ್ ಆಗಿರುವ ಧ್ರುವ ಸರ್ಜಾ ಲವ್ ಸ್ಟೋರಿ ಸಿನಿಮಾ ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ರು ಕೂಡ ಅದರಲ್ಲಿ ಭರ್ಜರಿ ಆಕ್ಷನ್ ಇರಲೇಬೇಕು. ಹಾಗಾಗಿ ಸಿನಿಮಾದ ಕ್ವಾಲಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗುವ ಚಾನ್ಸೇ ಇಲ್ಲ. ಅಲ್ಲಿಗೆ ಮತ್ತೆ ನಿರ್ಮಾಪಕ ಉದಯ್ ಮೆಹ್ತಾ ದೊಡ್ಡ ಮಟ್ಟದ ಬಂಡವಾಳವನ್ನೇ ಧ್ರುವ ಸರ್ಜಾ ಅವರಿಗೆ ಮತ್ತೊಂದು ಸಿನಿಮಾಗೆ ಹಾಕಲೇಬೇಕು. ಇದರಿಂದ ಮಾರ್ಟಿನ್ ಸಿನಿಮಾದಲ್ಲಿ ಆದ ನಷ್ಟದ ಜೊತೆಗೆ ಈ ಚಿತ್ರಕ್ಕೂ ಹಾಕಿದ ಬಂಡವಾಳವು ಸೇರಿ ನಿರ್ಮಾಪಕರಿಗೆ ಲಾಭವಾಗುತ್ತಾ ಅನ್ನೋದೇ ಸಿನಿ ಪಂಡಿತರ ಲೆಕ್ಕಾಚಾರ. ಮಾರ್ಟಿನ್ ಚಿತ್ರ ಪ್ಯಾನ್ ವರ್ಲ್ಡ್ ಮಟ್ಟಕ್ಕೆ ಸಜ್ಜಾಗ್ತಾ ಇದ್ದಾಗ ಮಾರ್ಟಿನ್ ಪಾರ್ಟ್ 2 ಬರುತ್ತೆ ಅಂತ ಹೇಳಲಾಗಿತ್ತು. ಸಿನಿಮಾವನ್ನು ವಿಶ್ವದಾದ್ಯಂತ ರಿಲೀಸ್ ಮಾಡಿ ಗೆದ್ಕೊಂಡು ಬರ್ತೀವಿ ಅಂತ ಚಿತ್ರತಂಡ ಅತಿಯಾದ ಆತ್ಮವಿಶ್ವಾಸದಿಂದಲೇ ಮಾತನಾಡಿತ್ತು. ಆದರೆ ಎಲ್ಲವೂ ಅವರು ಅಂದುಕೊಂಡಂತೆ ಆಗಲೇ ಇಲ್ಲ. ಮಾರ್ಟಿನ್ ಚಿತ್ರಮಂದಿರಗಳಲ್ಲಿ ಸದ್ದು ಮಾಡಿದ್ದಕ್ಕಿಂತಲೂ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದಿಯಾಗಿದ್ದೇ ಹೆಚ್ಚು. ಟ್ರೋಲ್ ಮಾಡುವ ಮಂದಿ ಈ ಸಿನಿಮಾವನ್ನ ಟೀಕಿಸಿ ಮನಬಂದಂತೆ ಮರ್ಯಾದೆ ತೆಗೆದಿದ್ದರು. ಸಿನಿಮಾ ಸುಮಾರಾಗಿದ್ದರೂ ಕೂಡ ನೆಗೆಟಿವ್ ವಿಮರ್ಶೆ ಇದರ ಪಾಲಿಗೆ ಶಾಪವಾಗಿತ್ತು. ಹಾಗಾಗಿ ಮಾರ್ಟಿನ್ನ ಸೀಕ್ವೆಲ್ ಅಥವಾ ಫ್ರೀಕ್ವೆಲ್ ಅನ್ನೋದು ಕನಸಿನ ಮಾತಾಗಿದೆ. ಈ ಎಲ್ಲ ಅನುಭವಗಳಿಂದ ಪಾಠ ಕಲಿತಿರುವ ನಿರ್ಮಾಪಕ ಉದಯ್ ಮೆಹ್ತಾ ಮತ್ತೆ ಸಿನಿಮಾ ಮಾಡೋಕೆ 1000 ಬಾರಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಸದ್ಯಕ್ಕೆ ಮಾರ್ಟಿನ್ ನಿರ್ಮಾಪಕರಿಗೆ ಆಗಿರುವ ನಷ್ಟಕ್ಕೆ ಧ್ರುವ ಸರ್ಜಾ ಸ್ಪಂದಿಸಿರೋದು ಸ್ವಾಗತಾರ್ಹ. ಇನ್ನೊಂದು ಸಿನಿಮಾ ಮಾಡಿಕೊಡ್ತೀನಿ ಅಂತ ಧ್ರುವ ಮುಂದೆ ಬಂದಿರೋದಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಾರಿ ಯಾವುದೇ ಸಂಭಾವನೆ ಪಡೆಯದೇನೆ ಧ್ರುವ ಸರ್ಜಾ ಸಿನಿಮಾ ಏನೋ ಮಾಡಿಕೊಡೋದಕ್ಕೇನೋ ಸಿದ್ಧರಾಗಿದ್ದಾರೆ. ಆದರೆ ಮಾರ್ಟಿನ್ ಸೋಲಿನಿಂದ ಸೊರಗಿರುವ ಉದಯ್ ಮೆಹ್ತಾ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾ ಮಾಡಲು ಮುಂದೆ ಬರ್ತಾರಾ ಅನ್ನೋದೇ ಅನುಮಾನ. ಈ ನಡುವೆ ಧ್ರುವ ಸರ್ಜಾ ಮತ್ತು ನಂದಕಿಶೋರ್ ಕಾಂಬಿನೇಷನ್ ನಲ್ಲಿ ಅನೌನ್ಸ್ ಆಗಿ ನಿಂತು ಹೋಗಿದ್ದ ದುಬಾರಿ ಸಿನಿಮಾ ಮತ್ತೆ ಶುರುವಾಗುವ ಮಾತುಗಳು ಜೋರಾಗಿವೆ. ಹಾಗಾಗಿ ಇದೇ ಚಿತ್ರವನ್ನ ಉದಯ್ ಮೆಹ್ತಾ ನಿರ್ಮಾಣ ಮಾಡುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಉದಯ್ ಮೆಹ್ತಾ ಮತ್ತೊಂದು ಸಿನಿಮಾ ಮಾಡಿದ್ರೆ ಈ ಬಾರಿ ಪ್ಯಾನ್ ಇಂಡಿಯಾ ಎನ್ನುವ ಸಾಹಸಕ್ಕೆ ಕೈ ಹಾಕದೆ ಅಪ್ಪಟ ಕನ್ನಡಿಗರಾಗಿ ಉತ್ತಮ ಕಥೆಯನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದು ಉತ್ತಮ ಅನ್ನೋದು ಸಿನಿಪ್ರಿಯರ ಸಲಹೆ. ಪಿ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.